ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ರೆಸಿಪಿ. ಚಿಕನ್ ಗ್ರೇವಿಯನ್ನು ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ, ಖಂಡಿತವಾಗಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ತುಂಬ ಸಿಂಪಲಾಗಿ ನಾನಿವತ್ತು ತೋರಿಸ್ತೀನಿ, ಹೊಸ ರೀತಿಯಲ್ಲಿ ಹೊಸ ರುಚಿ. ಖಂಡಿತವಾಗಲೂ ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಎಲ್ಲದರೊಂದಿಗೂ ಸೂಪರ್ ಆಗುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಓಕೆ, ನನ್ನ ರೆಸಿಪಿ ಹೆಚ್ಚಾಗಿ ಎಲ್ಲವನ್ನು ಇಷ್ಟಪಡ್ತೀರಾ. ನಾನ್ ವೆಜ್ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಆಯಿಲ್ ಅಥವಾ ತುಪ್ಪ ಯಾವುದು ಕೂಡ ನೀವಿಲ್ಲಿ ಹಾಕ್ಬೋದು. ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು 2 ದೊಡ್ಡ ನೀರುಳ್ಳಿ, ಸಣ್ಣದಾಗಿ ಹೆಚ್ಚಿ 2 ದೊಡ್ಡ ನೀರುಳ್ಳಿಯನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಬೇಕಿದ್ರೆ 3 ನೀರುಳ್ಳಿ ಕೂಡ ನೀವಿಲ್ಲಿ ಹಾಕ್ಬೋದು. ಆದರೆ ನೀರುಳ್ಳಿಯಲ್ಲಿ ಚೆನ್ನಾಗಿ ಕೆಂಪಾಗೋವರೆಗೂ, ಇದರ ಕಲರ್ ಫುಲ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಓಕೆ, ನೀರುಳ್ಳಿ ಫ್ರೈ ಆಗುವ ತನಕ ನಾವು ಇದಕ್ಕೆ ಬೇರೆ ಮಸಾಲೆ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಇದರ ಬದಲಿಗೆ ನೀವು 1 ಕಪ್ಪಷ್ಟು ಅಥವಾ 2 ಕಪ್ಪಷ್ಟು ಮೊಸರು ಕೂಡ ಯೂಸ್ ಮಾಡ್ಬೋದು. ಒಂದು 5ರಿಂದ 6 ಕಾಯಿ ಮೆಣಸು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೂ ಇದರೊಂದಿಗೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರೀಮಿಯಾಗಿ ಬರಲಿ ಅಂತ ಹೇಳಿ ಗೋಡಂಬಿ. ನಿಮಗೆ ಇಷ್ಟ ಇದೆ ಆದರೆ ಹಾಕಿ, ಇಲ್ದಿರ ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆ ಹಾಕಿದ್ದೀನಿ. ಹಾಗೂ ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಂತೆಕಾಳು. ಇದಕ್ಕೆ ಬೇಕಿದ್ರೆ ನೀವು ಕಸೂರಿ ಮೇಥಿ ಕೂಡ ಹಾಕ್ಬೋದು. ಇದನ್ನು ಇವಾಗ ನೈಸಾಗಿ ನಾವು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ. ಇನ್ನೊಂದು ಸೈಡ್ ನೋಡ್ಬೋದು, ನೀರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈ ರೀತಿ ನಮಗೆ ಬರಬೇಕು. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಮ್ಮೆಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಾದರೆ ನೀವು ಮಸಾಲ ಕಡಿತೀರಿ ನೋಡಿ, ಆವಾಗ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ಇದರ ಹಸಿ ವಾಸನೆ ಹೋಗೋವರೆಗೂ, ಚೆನ್ನಾಗಿ ಕೆಂಪಾಗೋವರೆಗೂ, ಒಳ್ಳೆ ಅರೋಮಾ ಅಂದರೆ ಫ್ಲೇವರ್ ಹಾಗೂ ಸ್ಮೆಲ್ ಚೆನ್ನಾಗಿ ಬರೋವರೆಗೂ ನಾವಿದನ್ನು ಫ್ರೈ ಮಾಡೋಣ. ತುಪ್ಪದಲ್ಲಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗುವಾಗ ಅದರೊಂದು ಸ್ಮೆಲ್ ಬರುತ್ತೆ ನೋಡಿ, ಆಹಾ, ತುಂಬ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಮಸಾಲ ಎಷ್ಟು ಒಳ್ಳೆ ರೀತಿ ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು ಅಂದರೆ ಒಂದು 2 ಚಮಚದಷ್ಟು ಚಿಲ್ಲಿ ಪೌಡರ್. ಓಕೆ, ಆಮೇಲೆ ಇದಕ್ಕೆ ಹಾಕೋಣ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರ್. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ, ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಓಕೆ, ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಲರ್ ಗ್ರೇವಿಗೆ ಉಂಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಹಾಕೋಣ ನಾವು ಗ್ರೈಂಡ್ ಮಾಡಿದ ಮಸಾಲ. ಓಕೆ, ಮಸಾಲ ಹಾಕಿ ಬೇಕಿದ್ರೆ ಇದಕ್ಕೆ ನೀವು ಪುದೀನ ಸೊಪ್ಪು ಕೂಡ ಹಾಕ್ಬೋದು. ಹಾಗೂ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದರೆ ಜಾಸ್ತಿ ಗ್ರೇವಿ ಆಗುತ್ತೆ. ಅಥವಾ ಮೊಸರು ಹಾಕೋದಾದರೂ ನೀವು ಸ್ವಲ್ಪ ಜಾಸ್ತಿ ಹಾಕಿ, ಆವಾಗ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕುಂಟು. ಇದರ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡೋಣ. ಇವಾಗ ಇಲ್ಲಿ ನೋಡಿ ಯಾವ ರೀತಿ ಇದು ಕಲರ್ ಚೇಂಜ್ ಆಗಿದೆ. ನಾವು ಹಾಕಿದ ಎಣ್ಣೆ ಎಲ್ಲ ಉಂಟು ನೋಡಿ, ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ಈ ರೀತಿ ಬರಬೇಕು. ಕ್ರೀಮಿಯಾಗಿ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಹಾಗೂ ಡ್ರೈ ಕೂಡ ಆಗಿದೆ ಮಸಾಲ ನೋಡಿ, ನೋಡಿದ್ರಲ್ಲ, ಈ ರೀತಿ ಬರುತ್ತೆ. ಓಕೆ, ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಬೇಕಿದ್ರೆ ಒಂದು 3ರಿಂದ 4 ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು. ಗ್ರೈಂಡ್ ಮಾಡಿ ಹಾಕಿದರೆ ಸಾಕು. ಹಾಗೂ ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡೋಣ. ಒಮ್ಮೆಲೆ ನೀವು ಹೆಚ್ಚೆ ಹಾಕೋದಾದರೆ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡಿದರೆ ಆಯಿತು. ಓಕೆ, ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು. ಮಸಾಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಕಾಣ್ತಾ ಉಂಟಲ್ವ? ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತೆ ನೋಡಿ ಚಿಕನ್, ಅದೇ ರೀತಿ ಮಸಾಲ ಬರುತ್ತೆ ಇದು. ಯಾಕೆಂದರೆ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿದ್ರಿಂದ ಸ್ವಲ್ಪ ಕ್ರೀಮಿಯಾಗಿದ್ದು ಬರುತ್ತೆ.
ಓಕೆ, ಇವಾಗ ರೆಡಿಯಾಗಿದೆ ಇದು. ಸ್ವಲ್ಪ ಇದಕ್ಕೆ ನಾನು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಗರಂ ಮಸಾಲ ಪೌಡರ್ ಇಲ್ಲದಿದ್ದರೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಉಂಟು ನೋಡಿ, ಇಡೀ ಗರಂ ಮಸಾಲ ಗ್ರೈಂಡ್ ಮಾಡುವಾಗ ನೀವು ಹಾಕಿ. ಓಕೆ, ಚೆನ್ನಾಗಿ ಇದನ್ನು ನಾನಿವಾಗ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇದು ಮಸಾಲ ಕೂಡ ಇವಾಗ ರೆಡಿಯಾಗಿದೆ. ಕಲರ್ ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ರೀತಿ ಬರಬೇಕು. ಇವಾಗ ಇದಕ್ಕೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಚಿಕನನ್ನು ಇದಕ್ಕೆ ಹಾಕೋಣ. ಓಕೆ, ಚಿಕನ್ ಹಾಕಿದ ಮೇಲೆ ಇದಕ್ಕೆ ಇವಾಗ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಸಾಲದೊಂದಿಗೆ ಒಂದು 5 ನಿಮಿಷ ಚಿಕನ್ ಒಳ್ಳೆ ರೀತಿ ಫ್ರೈ ಆಗಲಿ. ನೀರೆಲ್ಲ ಇವಾಗ ಏನು ಕೂಡ ಸೇರಿಸಬೇಡಿ. ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಚಿಕನನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಓಕೆ, ಇವಾಗ ಒಂದು 5 ನಿಮಿಷ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು 1 ಅಥವಾ 2 ಕಪ್ ಎಷ್ಟು ಕೂಡ ನೀವು ಹಾಕ್ಬೋದು ನೀರು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿಡಬೇಕು. ಯಾಕೆಂದರೆ ಚಿಕನ್ ತನ್ನ ನೀರೆಲ್ಲ ಬಿಡಬೇಕು ಹಾಗೂ ಚೆನ್ನಾಗಿ ಬೇಯಬೇಕು, ಇದು ಸಾಫ್ಟ್ ಆಗಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಇಡಿ. ಸ್ಲೋವಲ್ಲಿ ಇಟ್ಟರೆ ಎಲ್ಲ ನೀರು ತಾನಾಗೇ ಬಿಡುತ್ತೆ ಚಿಕನ್. ಮುಚ್ಚಿಡೋಣ. ಓಕೆ, ಇವಾಗ ಚಿಕನ್ ಬೆಂದಿದೆ. ಮಧ್ಯದಲ್ಲಿ ನೋಡ್ತಾ ಇದ್ರೆ ಆಯಿತು. ವಾವ್, ನೋಡಿ ಯಾವ ರೀತಿ ನಾವು ಹಾಕಿದ ತುಪ್ಪ ಎಲ್ಲ ಮೇಲ್ಬಿಟ್ಟಿದೆ. ಈ ರೀತಿ ಬರಬೇಕಿದು. ಚಿಕನ್ ಕೂಡ ಸಾಫ್ಟ್ ಆಗಿದೆ, ಗ್ರೇವಿ ಕೂಡ ಪರ್ಫೆಕ್ಟ್ ಆಗಿದೆ. ನಿಮಗೆ ಇದು ದಪ್ಪ ಅಂತ ಎನಿಸಿದರೆ ಸ್ವಲ್ಪ ನೀರು ನೀವು ಸೇರಿಸ್ಬೋದು. ನೋಡಿ, ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ. ಆಮೇಲೆ ಹುಳಿ ಎಲ್ಲ ಕಮ್ಮಿ ಇದೆ ಆದರೆ ಲಿಂಬೆ ರಸ ನೀವು ಹಾಕ್ಬೋದು. ಯಾಕೆಂದರೆ ನಾವು ಇದಕ್ಕೆ ಹುಳಿಯನ್ನು ಹಾಕಲಿಲ್ಲ, ಕೇವಲ ಟೊಮೆಟೊ ಹಾಕಿದ್ರಿಂದ. ಅದರ ಹುಳಿ ಅಂಶ ಕಮ್ಮಿ ಅಂತ ಎನಿಸಿದರೆ ನೀವು ಲಿಂಬೆ ರಸ ಹಾಕಿ. ಗ್ಯಾಸನ್ನು ಆಫ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ. ಪರ್ಫೆಕ್ಟ್, ನಮ್ಮ ಚಿಕನ್ ರೆಡಿಯಾಗಿದೆ. ಒಮ್ಮೆ ಇದನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದಂತ ಎನ್ನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪಿ ಅಂತ ಹೇಳಿ ಇನ್ನೊಂದು ರೆಸಿಪಿ ಚಾನಲ್ ಉಂಟು, ಅದನ್ನು ಕೂಡ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.